ಒಂದ್ಸರಿ ಯಾರಾದ್ರೂ ನೋಡ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ. ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಉಳಿದವ್ರು ನೋಡಿ. ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡಿದೆ ಹೇಳ್ತಾ ಇದ್ದೀನಿ, ನೀನು ಮಧ್ಯೆ ಹೇಳ್ತಾ ಇದೆಯಲ್ಲ. ಅದೇ ನಮ್ದೇ ಅದು ಮಾಡಿದ್ದು. ಮಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ವರ್ಮ್ಸ್, ಒಂದು ಹೊಸ ನಮ್ಮ ರೇಷ್ಮೆ ಹುಳ ತರ ಹುಳ ತಂದು ಮಾಡಂತ ಬ್ಲ್ಯಾಕ್ ಸೆಲ್ಡರ್ ಫ್ಲೈ ಅಂತ ಅಂದ್ಬಿಟ್ಟು ಒಂದು ಹುಳ, ಅದು ಎಲ್ಲ ತಿಂತದೆ, ಗೊಬ್ಬರ ಮಾಡ್ತದೆ. ಅದನ್ನ ಈಗ ನಾನು ಬೆಂಗಳೂರಲ್ಲೂ ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಮಂಗಳೂರಲ್ಲಿ ಏನು ನಡೆದಿದೆ ಅದನ್ನ ನಾನು ಬಹಳ ಚೆನ್ನಾಗಿ ಮಂಗಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಕೂಡ ನಾನು ಬೇರೆ ಬೇರೆ 3-4 ಕಡೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವ್ರೇನು ಅವ್ರ ಮನೇಲಿ ಏನ್ ಹೇಳ್ತಾರೆ ಅಂತಿರಲ್ಲ, ಬೇಕಾದ್ರೆ ನಿಮ್ಮ ಮನೆ ಕರೀರಿ ಬರ್ತೀನಿ, ನಾನು ಅದನ್ನು ನೋಡಕ್ ಬರ್ತೀನಿ. ಬರ್ಬೇಕು ಸರ್ ಒಂದ್ಸಲ. ನಮ್ದು ನಾನು ಅಧ್ಯಕ್ಷರಿಗೆ ಓಪನ್ ಫಾರ್ ಆಲ್ ಸಜೆಷನ್ಸ್ ವಾಟ್ ಎವರ್ ಯು ಗಿವ್. ನೀವೇನ್ ಕೊಡ್ತೀರಿ ಒಳ್ಳೇದ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವ್ ಎಲ್ಲಿ ಕರೀತೀರ ಬರ್ತೀನಿ. ನಮ್ದು ಸುತ್ತಮುತ್ತಲು ನಿಮ್ದು ಪ್ರಯೋಗ ಮಾಡಕ್ ತಯಾರಿದ್ದೀನಿ. ಎಲ್ಲ ಸತೀಶ್ ರೆಡ್ಡಿ ಸರ್, ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಎಲ್ಲ ಅಂಶಗಳನ್ನ ನಾನು ಪರ್ಸನಲ್ ಆಗು ಭೇಟಿ ಮಾಡಿದಾಗ ಅವ್ರು ತಿಳಿಸಿದಾರೆ ಸರ್. ಆದ್ರೆ ನಾನ್ ಕೇಳ್ಕೊಂತ ಇರೋದು ಒಂದೇ ಸರ್, ಇದು ಮುಚ್ಚಿರುವಂತ ಘಟಕ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ಬಿಕಾಸ್ ಆಫ್ ಸಬ್ ಸರ್ಫೇಸ್ ವಾಟರ್ ಪೊಲ್ಯೂಷನ್ ಅಂಡ್ ಆಲ್ ಎಲ್ಲ ಆಕ್ಟ್ಗಳನ್ನ, MSW ಆಕ್ಟ್ಗಳನ್ನ ಗಾಳಿಗೆ ತೂರಿದೋರಕ್ಕೆ ಮುಚ್ಚಿರುವಂತ ಘಟಕ. ಇದನ್ನ ಮುಚ್ಚಿದ ಮೇಲೆ ಇವತ್ತು 9 ವರ್ಷ ಆಗಿದೆ. 9 ವರ್ಷದಲ್ಲಿ ಅಲ್ಲಿರುವಂತ ಕಸವನ್ನ ಏನೂ ಮಾಡಿಲ್ಲ. 25 ಲಕ್ಷ ಟನ್ನಿಗೂ ಅಧಿಕ ಕಸ ಈಗ ಆಲ್ರೆಡಿ ಅಲ್ಲಾಗಿದೆ. ನೀವು ಹೊಸ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಸರ್, ಆದ್ರೆ ಸಾರ್ವಜನಿಕರು ಖಂಡಿತವಾಗ್ಲೂ ಈ ಜಾಗನ್ನ ಮತ್ತೆ ಓಪನ್ ಮಾಡ್ಲಿಕ್ಕೆ ಸಾರ್ವಜನಿಕರು ಇದು ವಿರೋಧ ಇದೆ. ಇದನ್ನ ತಿಳಿಸುವಂತದ್ದು ನನ್ನ ಕರ್ತವ್ಯ ಇದೆ ಸರ್. ಸಾರ್ವಜನಿಕರು ಇದ್ರ ಬಗ್ಗೆ ಈಗಾಗಲೇ ಸಂಘಟನೆಗಳಾಗ್ಬೋದು, ರೈತರಾಗ್ಬೋದು ಸಭೆಗಳನ್ನ ಮಾಡಿದ್ದಾರೆ. ಹೆಚ್ಚಿನ ಹೋರಾಟಗಳಾಗ್ತವೆ. ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಗೊಳಿಸಿದ್ರೆ ಮುಚ್ಚಿರುವಂತ ಘಟಕ ಮತ್ತೆ ತಾವು ಓಪನ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೋರ್ಕೊಂತೀನಿ. ಆದ್ರೆ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿತ್ತು ಲಾಸ್ಟ್ ಟೈಮ್. ದಯವಿಟ್ಟು ಅದನ್ನು ಉದ್ಘಾಟನೆ ಮಾಡೋದು ಬೇಡ. ನಮ್ಗೆ ಕಳಕಳಿ ನಮ್ಗೆ ಅರಿವಿದೆ. ಬೇರೆ ಎಲ್ಲಾದ್ರೂ ಮಾಡಿ ಸರ್. ನೀವು ತೊಂದರೆ ಮಾಡ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಕನ್ವಿನ್ಸ್ ಮಾಡಿ. ನಾವು ಇದ್ರ ಬಗ್ಗೆ ವ್ಯಾಪಕವಾಗಿ ನಾವೆಲ್ಲ ಗಮನದಲ್ಲಿ ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಾ? ಒಂದೇ ಕಡೆ ಮಾಡಲ್ಲ. ಬೆಂಗಳೂರಿನ 4-5 ಮೂಲೆಗಳಲ್ಲಿ ಮಾಡ್ಲಿಕ್ಕೆ ನಾವೀಗಾಗಲೇ ಪ್ರಾರಂಭ ಮಾಡಿದೀವಿ. ಇದನ್ನ ನಾವು ಹೊಸ ಟೆಕ್ನಾಲಜಿ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ. ನೀವು ರೈತರಿಗೆ ಕನ್ವಿನ್ಸ್ ಮಾಡಿ, ನಾನು ಬರ್ತೀನಿ. ಸೋಷಿಯಲ್ ಇಂಪ್ಯಾಕ್ಟ್, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ನೀವು ಮಾಡಿಲ್ಲ ಸರ್. ಇದರಲ್ಲಿ ಅಟ್ಲೀಸ್ಟ್ ಇರುವಂತ ಕಸ ಎಷ್ಟಿದೆ ಅನ್ನುವಂಥದ್ದು ನೀವು ಸರ್ಕಾರ ಮತ್ತು GBA ಇದನ್ನ ಗಮನ ತಗೊಂತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾರ ಅಂತ ನೀವು ಹೊಸ ಪ್ಲಾಂಟ್ ಮಾಡಿ, ಮುಚ್ಚಿರುವಂತ ಪ್ಲಾಂಟ್ ಓಪನ್ ಮಾಡೋದು ಬೇಡ ಸರ್. ದಯವಿಟ್ಟು ಹೆಚ್ಚಿನ ಮನವಿ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.